ಫ್ಲಾಟ್ ಸೀದಾ ಒಂದ್ 20 20 ಕೆಜಿ ಬಿಡಿಸ್ತೀವಿ. 20 ಕೆಜಿ ಬಿಡಿಸ್ತೀವಿ. ಪ್ರತಿದಿನ ಪ್ರತಿದಿನ ಒಂದ್ 5 ಕೆಜಿ ಹೋಗುತ್ತೆ. ಅವಾಗೆಲ್ಲ ಸೀಸನ್ 700 800 1000 1500 ತನ ರೇಟ್ ಇರುತ್ತೆ. ಒಂದ್ ವರ್ಷಕ್ಕೊಂದ್ ಎಟ್ಟಿ ಇಸ್ಕೊ ಬರ್ತೀವಿ. ವರ್ಷಕ್ಕೊಂದ್ಸರಿ. 1ರಿಂದ 1.5 2 ಲಕ್ಷದವರೆಗೂ ಬರುತ್ತೆ. ಅಣ್ಣಾರೆ ನಮಸ್ತೆ, ನಿಮ್ಮ ಹೆಸರು ಮತ್ತೆ ಊರಿನ ಪರಿಚಯ ಮಾಡ್ಕೊಳ್ರಿ. ನಮ್ಮ ಹೆಸರು KN ಮಂಜುನಾಥ್ ಅಂತ. ಊರು ಚಿಕ್ಕಗೊಂಡನಹಳ್ಳಿ ಅಂತ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅಣ್ಣಾರೆ ಈ ಫ್ಲಾಟ್ ಕಾಣಿಸ್ತಾ ಇದೆಯಲ್ಲ, ಈ ಕನಕಾಂಬರ ಎಷ್ಟು ಎಕರೆನಲ್ಲಿ ಇದೆ? ಒಂದು ಅರ್ಧ ಎಕರೆಯಲ್ಲೇ ಇದೆ ಸರ್. ಎಷ್ಟು ತಿಂಗಳ ಗಿಡ ಇವು? ಇವು ಒಂದು 6 ತಿಂಗಳ ಗಿಡ. ಸೆಪ್ಟೆಂಬರ್ ಅಲ್ಲಿ ಮಾಡಿದ್ರ ಅನ್ಸುತ್ತಲ್ವಾ? ಸೆಪ್ಟೆಂಬರ್. ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದೀರಾ? 3 ಅಡಿ ಬರುತ್ತೆ ಗ್ಯಾಪ್. ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 1 ಅಡಿ ಅರ್ಧ ಅಡಿ ಆ ತರ ಹಾಕ್ತಿವಿ. ಇದು ಫಸ್ಟ್ನೇ ಕಟಾವೆಲ್ಲ ಯಾವ ತಿಂಗಳಿಗೆ ಸ್ಟಾರ್ಟ್ ಆಯ್ತು? 2.5 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಫುಲ್. ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲೊಂದು ಇಲ್ಲೊಂದು ಹೂವು ಬಿಡ್ತೇವೆ. ಎಲ್ಲ ಚೆನ್ನಾಗಿ ಹೂವು ಬಿಡಕ್ಕೆ ಎಷ್ಟು ತಿಂಗಳಾಗ್ಬೇಕು? ಚೆನ್ನಾಗಿ ಹೂವು ಬಿಡಕ್ಕೆ 3 ತಿಂಗಳು ಬೇಕು. ಎಲ್ಲ ತಿಂಗಳ ಮೇಲೆನೇ ಆಗ್ಬೇಕು. 3 ತಿಂಗಳ ಮೇಲೆ ಆಗ್ಬೇಕು. ಇದನ್ನ ಯಾವ ತರ ನಾಟಿ ಮಾಡಿದ್ರಿ? ಕೈಯಲ್ಲಿ ನಾಟಿ ಮಾಡ್ತೀವಿ. ನೀರ್ ಬಿಟ್ಟು ಸಾಲಗುಂಟೆ ಕೈಯಲ್ಲೇ ನಾಟಿ ಮಾಡ್ತೀವಿ. ಮತ್ತೆ ಇದೆಲ್ಲ ಬೋದೆಲ್ಲ ಮಾಡ್ಸಿರಲ್ಲ? ಇದು ಬೋದೆಲ್ಲ ಎಡೆಕುಂಟೆ ಹೊಡಿತೀವಿ. ಎಡೆಕುಂಟೆ ಹೊಡಿತೀರಾ? ಎಡೆಕುಂಟೆ ಹೊಡಿತೀವಿ, ಕಳೆ ಆಗ್ಬಾರ್ದಂತ. ಗಿಡಕ್ಕೆ ಮಣ್ಣು ಬೀಳಬೇಕು. ಮಣ್ಣು ಬಿದ್ದಷ್ಟು ಬೇರೆಲ್ಲ ಓಪನ್ ಆಗಿರತ್ತಲ್ಲ, ಕುಡ್ಕೊಂಡಷ್ಟು ಗಿಡ ಬೆಳವಣಿಗೆ ಬಾರಿ ಚೆನ್ನಾಗ್ ಬರುತ್ತೆ. ಇದನ್ನ ಸಸಿ ನಾಟಿ ಮಾಡಿದ್ರಲ್ಲ, ಅವಾಗ ಗೊಬ್ಬರ ಯಾವ್ದು ಹಾಕಿದ್ರಿ? DAP 10-26. ನಾಟಿ ಗೊಬ್ಬರ ಏನು ಹಾಕಿರ್ಲಿಲ್ಲ. ಇದಕ್ಕೆಲ್ಲ ಡ್ರಿಪ್ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದೀರಾ? ನೀರಿನ ವ್ಯವಸ್ಥೆ ಎಲ್ಲ ಡ್ರಿಪ್ ಮಾಡಿದೀರಾ? ಡ್ರಿಪ್ ಮಾಡಿದೀವಿ. ನೀರೆಲ್ಲ ಎಷ್ಟು ದಿನಕ್ಕೊಂದ್ಸರಿ ಬಿಡ್ತೀರಾ? ಇವಾಗ ಬೇಸಿಗೆ ಎಲ್ಲ 2 ದಿವಸಕ್ಕೊಂದು ಬಿಡ್ತೀವಿ. ಮಳೆಗಾಲದಲ್ಲಿ ಇನ್ನೇನ್ ಮಳೆ ಇರುತ್ತಲ್ಲ, ಬಿಡೋದಿಲ್ಲ. ಚಳಿಗಾಲದಲ್ಲಿ ಸಫಿಶಿಯಂಟ್ ಆಗುತ್ತೆ ಅಣ್ಣವ್ರೆ? ನೀರೆಲ್ಲ ಮಸ್ತ್ ಆಗುತ್ತೆ, ಸಿಕ್ಕಾಪಟ್ಟೆ ನೀರಾಗತ್ತೆ. ಇದಕ್ಕೆಲ್ಲ ರೋಗ ಬರುತ್ತೆ. ಜೀಡೆ, ಒಂದಿಟ್ಟು ಮುಟ್ರು ಗಿಡ, ಹೂವ ಮೊಗ್ಗು ಕಚ್ಚೋದು, ಹುಳ ಬೀಳ್ತವೆ. ಇಲ್ಲಿ ಆಗಿದೆಯಲ್ಲ, ಇದು ಬಾಡ್ತಾ ಇದೆಯಲ್ಲ, ಇದು ಅದು ಕಾಂಡ ರೋಗ. ಹುಳ ಏನಾದ್ರು ಇರುತ್ತೆ. ಮತ್ತೆ ಅದಕ್ಕೆಲ್ಲ ಔಷಧಿ ಹೊಡಿತೀವಿ. ಬೇರು ಹುಳ ಆಡ್ತಿರ್ತವೆ ಅದರಿಂದ. ಇದನ್ನೆಲ್ಲ ಹೂ ಬಿಡಿಸ್ತಿರಲ್ಲ, ಯಾವಾಗ ಬಿಡಿಸ್ತೀರಾ? ಕೂಲಿಯರ್ ಎಷ್ಟು ಜನ ಬರ್ತಾರೆ? ಬೆಳಿಗ್ಗೆ 7 ಗಂಟೆಗೆ ಬರ್ತೀವಿ. ಒಂದು 10-11 ಗಂಟೆ ವರ್ಷದ ಹೂವು ಕೈ ಬಿಡ್ತೀವಿ. 11 ಗಂಟೆಯಿಂದ 2 ಗಂಟೆವರೆಗೂ ತೆನೆ ಮುರಿತಾರೆ. ಅಲ್ಲಿಂದ ಅವರು ಮನೆಗೆ ಹೋಗ್ತಾರೆ. ಎಷ್ಟು ಜನ ಬರ್ತಾರೆ ಕೂಲಿಯರು? ಡೈಲಿ 3 ಜನ ಬರ್ತಾರೆ. 3 ಜನ. ಅವ್ರಿಗೆಲ್ಲ ಪೇಮೆಂಟ್ 300 ರೂಪಾಯಿ ಪೇಮೆಂಟ್ ಕೊಡ್ತೀವಿ. 7 ರಿಂದ 1 ಗಂಟೆವರೆಗೂ ಇರ್ತಾರೆ. 2 ಗಂಟೆವರೆಗೂ ಇರ್ತಾರೆ. ಒಟ್ಟು ಡೈಲಿ ಕೆಲಸ ಇರುತ್ತೆ. ನೀವು ಮನೆಗಳವರು ಎಷ್ಟು ಜನ ಮಾಡ್ತೀರಾ? ಮನೆಗಳವರು 3 ಇರ್ತೀವಿ. 3 ಮಾರ್ಕೆಟಿಗೆ ತಗೊಂಡೋಗೋದೆಲ್ಲ ನನ್ನ ತಮ್ಮ ತಗೊಂಡ್ ಹೋಗ್ತಾನೆ ಮಾರ್ಕೆಟಿಗೆಲ್ಲ. ಅಲ್ಲಿ ಯಾವ ಮಾರ್ಕೆಟಿಗೆ ತಗೊಂಡೋಗೋದು ನೀವು? ಚಿತ್ರದುರ್ಗ ಮಾರ್ಕೆಟಿಗೆ. ಇಲ್ಲೇ ಅಲ್ಲಿ ಎಷ್ಟು ಗಂಟೆ ಮಾರ್ಕೆಟ್? ಅಲ್ಲಿ 11ರಿಂದ ಸ್ಟಾರ್ಟ್ ಆಗುತ್ತೆ. 11ರಿಂದ 1 ಗಂಟೆವರೆಗೂ. 11ರಿಂದ 1 ಗಂಟೆವರೆಗೂ ಇರುತ್ತೆ. ಎಲ್ಲ ಎಷ್ಟು ಕೆಜಿ ಆಗುತ್ತೆ ಅಣ್ಣವ್ರೆ ಈ ಫ್ಲಾಟ್? ಎಲ್ಲ ಸೇರಿ ಒಂದ್ 20 ಕೆಜಿ ಫ್ಲಾಟ್ ಆಗುತ್ತೆ. ಫ್ಲಾಟ್ ಸೀದಾ ಒಂದ್ 20 ಕೆಜಿ ಬಿಡಿಸ್ತೀವಿ. ಪ್ರತಿದಿನ ಒಂದ್ 5 ಕೆಜಿ ಹೋಗುತ್ತೆ. ಯಾವ್ದ್ರಲ್ಲಿ ತಗೊಂಡ್ ಹೋಗ್ತೀರಾ? ಬೈಕಲ್ಲಿ ತಗೊಂಡ್ ಹೋಗ್ತೀರಾ? ಬೈಕಲ್ಲಿ ಹೋಗ್ತಾರೆ. ಬಸ್ ಇಲ್ಲ ಅಂದ್ರೆ ಬೈಕಲ್ಲಿ ಹೋಗ್ತಾರೆ. ಭಾನುವಾರದ ದಿವಸ ಬಸ್ ಇರಲ್ಲ. ರೋಡ್ ಸೈಡ್ ಇರೋದ್ರಿಂದ ಬಸ್ಗೂ ಹೋಗ್ಬೋದಲ್ವಾ? ಬಸ್ಸಲ್ಲೇ ಬರ್ತಾವೆ. ಇಂಥ ತೆನೆಗಳು ಹೂ ಬಿಡಿಸಿರೋವೆಲ್ಲ ಮುರಿಬೇಕು. ಮುರಿದ್ರೆ ಈ ತರ ಚಿಗುರು ಬರುತ್ತೆ. ಬೇರೆ ಹೊಸ ಚಿಗುರು ಬರುತ್ತೆ. ಈಗ ಈ ತೆನೆನಲ್ಲಿ ಇದು ಖಾಲಿ ಆಗಿದೆ ಅಂತಂದ್ರೆ ಇದರಲ್ಲಿ ಮತ್ತೆ ಹೂ ಬಿಡಲ್ಲ. ಇದೇನಿದ್ರೆ ಹಿಂಗ್ ಮುರಿದಾಕ್ಬೇಕು. ಅದು 2-3 ವರ್ಷದ ಮೇಲೆ ಗಿಡ ಆದ್ರೆ ಇದ್ರಲ್ಲೇ ಬೀಜ ಮಾಡ್ಕೋಬಹುದು. ಇದ್ರಲ್ಲಿ ಸಣ್ಣ ಇರುತ್ತಲ್ಲ, ಈ ತರದವು ಎಲ್ಲ ಬೀಜ ಮಾಡಬಹುದು. ಬಿಸ್ಲಿಗೆ ಒಣಗ ಹಾಕಿದ್ರೆ ಎಲ್ಲ ಇದ್ರಲ್ಲಿ ಸಿಡಿತಾವ ಓಪನ್ ಆಗಿ. ತೆಳ್ಳನೋ ಬೀಜ ಬರುತ್ತೆ ವೈಟ್ ಕಲರ್. ಅವೇ ಬೀಜ ಮಾಡ್ಕೊಂಡು ತಿರ್ಗಾ ಸಸಿ ಮಾಡ್ಕೋಬಹುದು. 2 ವರ್ಷದ ಗಿಡ ಆಗಿರ್ಬೇಕು. 2 ರಿಂದ 3 ವರ್ಷದ ಗಿಡ ಆಗ್ಬೇಕು. ಹಳೆ ಗಿಡ ಆದಷ್ಟು ಬಲಿತ ಚೆನ್ನಾಗಿ ತೆನೆ. ಹೂವಿನ ಬೆಳೆ ಲಾಭ ಅನ್ಸುತ್ತಾ? ಲಾಭ ಅನ್ನಿಸ್ತದೆ. ಇವಾಗ ರೇಟ್ ಕಮ್ಮಿ ಇರೋದ್ರಿಂದ ಬೇಸಿಗೆ ಟೈಮ್ ಅಲ್ಲಲ್ಲ, ಹೂವು ಸಿಕ್ಕಾಬಟ್ಟೆ ಬರುತ್ತೆ. ಇವಾಗ ಒಂದ್ ಸ್ವಲ್ಪ ಡೌನು. 200 ರೂಪಾಯಿ ಕೆಜಿ, 250, 300 ರೂಪಾಯಿ ಕೆಜಿ ಇರುತ್ತೆ. ಶ್ರಾವಣದಲ್ಲಿ ಗಣೇಶನ ಹಬ್ಬ, ಗೌರಿ ಹಬ್ಬದ ಟೈಮ್ ಅವಾಗೆಲ್ಲ ಸೀಸನ್ 700, 800, 1000, 1500 ತನ ರೇಟ್ ಇರುತ್ತೆ ಕೆಜಿ ಬಂದ್ಬಿಟ್ಟು. ಅದರಿಂದ ಒಟ್ಟಿಗೆ ಬೇಸಿಗೆನಲ್ಲಿ ಲಾಸ್ ಅಂತೂ ಇಲ್ಲ. ಹೂ ಕಡಿಮೆ ಇದ್ರೂ ಇಳುವರಿ ಚೆನ್ನಾಗಿ ಬರುತ್ತೆ. ಇಳುವರಿ ಚೆನ್ನಾಗಿರುತ್ತೆ.
ಪ್ರತಿ ತಿಂಗಳು ಏನಾದ್ರು ಗೊಬ್ಬರ ಹಾಕೋದು ಸ್ಪ್ರೇ ಮಾಡೋದು ಅಂತದ್ ಏನಾದ್ರು ಇರುತ್ತಾ? ಸ್ಪ್ರೇ ಮಾಡ್ತೀವಿ. ಹೂವ ಏನು ರೋಗಗಳು ಏನಾರ ಕಾಣಿಸ್ಕೊಂಡ್ರೆ ಆ ಹುಳ ಏನಾದ್ರು ಕಾಣಿಸ್ಕೊಂಡ್ರೆ ಔಷಧಿ ಅಂತವೆಲ್ಲ ಹೊಡಿತೀವಿ. ಹುಳ ಔಷಧಿ ಅದು ಏನ್ ಮಾಡುತ್ತೆ ಅದು ಇದು? ಹುಳ ಬಂದ್ಬಿಟ್ಟು ಮೊಗ್ಗಿರುತ್ತೆ. ಹಾ ಈ ತರ ಮೊಗ್ಗಿರುತ್ತೆ, ಹಾ ಮೊಗ್ನೆಲ್ಲ ತಿನ್ನುತ್ತೆ. ಸಣ್ಣ ಸಣ್ಣ ಮೊಗ್ನೆಲ್ಲ, ಈ ತರ ಮೊಗ್ಗುಗಳೆಲ್ಲ ಸಣ್ಣ ಸಣ್ಣ ಮೊಗ್ಗನೆಲ್ಲ ತಿನ್ನುತ್ತೆ. ಸಣ್ಣ ತೆನೆನೆ ತಿನ್ನುತ್ತೆ. ತಿನ್ನುತ್ತೆ. ಹೂವು ಬಿಡ್ದಂಗ್ ಮಾಡ್ತಾವ ಅವೆಲ್ಲ ಅದರಿಂದ. ಚಿತ್ರದುರ್ಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಿಮ್ಗೆ? ಇಲ್ಲಿಂದ ಒಂದ್ 15 ಕಿಲೋಮೀಟರ್ ಆಗತ್ತಣ. 18. ಎಲ್ಲ ಬೈಕಲ್ಲೇ ಹೋಗ್ಬಿಡ್ತೀರಾ? ಬೈಕಲ್ಲೇ ಹೋಗ್ತಿವಿ, ಬಸ್ ಇದ್ರೆ ಬಸ್ಸಲ್ಲೇ ಹೋಗ್ತಿವಿ. ಭಾನುವಾರದೊತ್ತು ಬಸ್ ಬರಲ್ಲ. ಪಟ್ಟಿ ಎಲ್ಲ ಎಷ್ಟಾಗುತ್ತೆ? ನೀವೇನು ಡೈಲಿ ಇಸ್ಕೊಂತೀರಾ? ಡೈಲಿ ಇಸ್ಕೊಂಡ್ರೆ ಅವ್ರದ್ದು ಅದ್ರ ಪೇಮೆಂಟ್ ಎಷ್ಟು ಮಾರ್ಕೆಟಿಂಗ್ ಪೇಮೆಂಟ್ ಆಗುತ್ತೋ ಅದ್ರ ಮೇಲೆ ಅವತ್ತೇ ಇಸ್ಕೊ ಬರ್ತಾರೆ. ಮತ್ತೆ ಎಷ್ಟು ಪಟ್ಟಿ ಆಗಿರುತ್ತೋ ಅಷ್ಟು ಪಟ್ಟಿ ಮಾಡಿಸ್ಕೊ ಬರ್ತೀವಿ. ಕಮಿಷನ್ ಎಲ್ಲ ಮುರ್ಕೊಂಡು ಪಟ್ಟಿ ಮಾಡಿಸ್ಕೊಡ್ತೀವಿ. ಪಟ್ಟಿ ಮಾಡಿಸ್ಕೊ ನೀವ್ ಯಾವ ರೀತಿ ಮಾಡ್ತೀರಾ? ವಾರಕ್ಕೊಂದ್ಸರಿ ಇಸ್ಕೊಂತೀರಾ? ನಾವು ವಾರಕ್ಕೊಂದೇಟಲ್ಲ, ಒಂದ್ ವರ್ಷಕ್ಕೊಂದೇಟು ಇಸ್ಕೊ ಬರ್ತೀವಿ. ವರ್ಷಕ್ಕೊಂದ್ಸರಿ 1 ರಿಂದ 1.5-2 ಲಕ್ಷದವರೆಗೂ ಬರುತ್ತೆ. ಫಸ್ಟ್ ಗೆ ಅಡ್ವಾನ್ಸ್ ಆಗಿ ಇಸ್ಕೊಂಡಿರ್ತೀರಾ ಅಥವಾ ಎಲ್ಲ? ಅಲ್ಲ, ಅಡ್ವಾನ್ಸ್ ಬೇಕಂದ್ರೆ ಕೊಡ್ತಾರೆ. ಹ್ಮ್. ಅಡ್ವಾನ್ಸ್ ಬೇಡ ಅಂದ್ರೆ ಅಲ್ಲೇ ಇರುತ್ತೆ. ನೀವು ಏನ್ ಮಾಡ್ತಿದ್ದೀರಾ? ನೀವು ಕೃಷಿನೇ ಅಥವಾ ಬೇರೆ ಏನಾದ್ರು ಮಾಡ್ತಿದ್ದೀರಾ? ನಾವು ಕೃಷಿನೇ, ನಾವೇನು ಮಾಡಲ್ಲ. ಇದು ಬಿಟ್ಟು ಇನ್ನು ಎಷ್ಟಿದೆ ಹೊಲ? ಅಲ್ಲಿದೆ ಮೆಕ್ಕೆಜೋಳ, ಆಮೇಲೆ ಮೆಣಸಿನ ಸಸಿ ಅವೆಲ್ಲ ಹಾಕ್ತಿವಿ. ಮೆಣಸಿನ ಸಸಿ ಹಾಕಿದಿರಾ? ಇನ್ನ ಹಾಕಿಲ್ಲ. ಇವಾಗ ಯುಗಾದಿ ಮುಗೀತಲ್ಲ ಹಾಕ್ತಿವಿ. ಯುಗಾದಿ ಮುಗಿದು 1 ತಿಂಗಳ ಮೇಲೆ ಮೆಣಸಿನ ಸಸಿ ನಾಟಿ ಮಾಡ್ತೀವಿ. ಇಲ್ಲೇ ನರ್ಸರಿ ಇದೆ, ಚಿಕ್ಕನಹಳ್ಳಿ ನರ್ಸರಿ. ಚಿಕ್ಕನಹಳ್ಳಿ ನರ್ಸರಿ. ಬೋರ್ ಎಲ್ಲ ಎಷ್ಟಿದಾವೆ? ಬೋರ್ 3 ಇದಾವಣ. 3 ಅಂದ್ರೆ ಎಲ್ಲವೂ ಚೆನ್ನಾಗಿ ಬರ್ತಿದಾವ ನೀರು? ಎಲ್ಲವೂ ಚೆನ್ನಾಗಿ. ಬೇಸಿಗೆನಲ್ಲಿ ಈಗ ಮಾರ್ಚ್ ತಿಂಗಳು ಏನಾದ್ರು ನೀರ್ ಕಡಿಮೆ ಆಗಿರೋದು? ಏನ್ ಕಡಿಮೆ ಏನಾಗಲ್ಲ. ಈ ಸರೌಂಡಿಂಗ್ ಸ್ವಲ್ಪ ನೀರ್ ಚೆನ್ನಾಗಿದೆ ಅಲ್ವಾ? ನಮ್ಮ ಚೆನ್ನಾಗಿದೆ. ಒಂದು ಬೋರ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಇವಾಗ ಏನು ಬೆಳೆ ಇಲ್ಲಲ್ಲ, ಅಲ್ಲ ಉಳ್ಳಾಗಡ್ಡೆ ಎಲ್ಲ ಕಿತ್ತಿದ್ದಾರೆ. ಇನ್ನೇನ್ ಮುಗೀತಲ್ಲ, ಬರೀ ಹೂವಿನ ಗಿಡ ಅಷ್ಟೇ. ಇನ್ನೇನು. ಈರುಳ್ಳಿ ಎಷ್ಟು ಎಕರೆ ಹಾಕಿದ್ರಿ? ಈರುಳ್ಳಿ ಅದೊಂದು 2 ಎಕರೆ ಹಾಕಿದ್ರು. ಅಲ್ಲೊಂದ್ ಎಕರೆ, ಆ ಕಡೆ 1 ಎಕರೆ. ಬಂದಿದ್ಯಾ ಅಲ್ಲೇ? ಬಂದಿದೆ ಎಲ್ಲ. ನಾಳೆ ಕೇಳ್ತಾರೆ. ಇದೊಂದು ಅರ್ಧ ಕಿತ್ತಿದ್ದಾರೆ, ಇನ್ನೊಂದು ಅರ್ಧ ಐತೆ. ಆ ಕಡೆ ಕಾಣಿಸ್ತಿದೆಯಲ್ಲ ಕನಕಾಂಬ್ರ, ಅದು ಎಷ್ಟು ತಿಂಗಳದು? ಅದು ಆಲೆ ಒಂದು ಹೆಚ್ಚಿಗೆ 1 ವರ್ಷದ 1.5 ವರ್ಷದ ಆಗಿದೆ ಕನಕಾಂಬ್ರ. 1.5-2 ವರ್ಷದ್ದು. ಕನಕಾಂಬ್ರದ ಗಿಡದಲ್ಲಿ ಸ್ವಲ್ಪ ನೆರಳಿರ್ಲಿ ಅಂತ ಹಿಂಗೆ ಸೊಗಸೆ ಬೀಜ ಹಾಕ್ತಿವಿ. ಇದಕ್ಕೆ ಹಾಕಿಲ್ಲಲ್ವಾ ಇನ್ನು? ಇದಕ್ಕೆ ಹಾಕಿಲ್ಲ, ಉಳಿಸಿದಿವೆಲ್ಲ. ಆ ತರ ಸೊಗಸೆ ಬೀಜ ಎಲ್ಲ ಹಾಕಿದ್ರೆ ನೆರಳಿರುತ್ತೆ. ಮಳೆಗಾಲದಲ್ಲಿ ಮಳೆ ಜೋರ ಬಂದ್ರು ಹೊಡ್ತಾ ಬೀಳಲ್ಲ, ಮೇನು ಅಷ್ಟೇ. ಬೇಸಿಗೆನಲ್ಲಿ ಹೂವಿಗೆ ಸ್ವಲ್ಪ ನೆರಳಾಗಿ ಕಲರ್ ಶೇಡ್ ಆಗಲ್ಲ ಅಷ್ಟೇ. ಚೆನ್ನಾಗಿರುತ್ತೆ. ಯುವಕರು ಏನಾದ್ರು ಈಗ ಕೃಷಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಏನಂತ ಹೇಳ್ತೀರಾ ಅವ್ರಿಗೆ? ಒಳ್ಳೆ ಲಾಭಾಂಶ ಇದೆ, ಚೆನ್ನಾಗಿದೆ. ಅಪ್ಪ ಅಮ್ಮನ ದೂರಲ್ಲಿ ಬಿಟ್ಟು ಅವ್ರ 15-20 ಸಾವಿರ ಸಂಬಳ ಕೊಡೋದಕ್ಕೋಸ್ಕರ ಅಷ್ಟು ದೂರವಾಗಿ ಏನ್ ಮಾಡ್ತೀರಿ? ಹೊಲದಲ್ಲೇ ಒಂದು ಬೋರ್ ಹಾಕ್ಸ್ಕೊಂಡು ಇದು ನೀರಾವರಿ ಮಾಡ್ಕೊಂಡು ಅಡಿಕೆ ತೋಟ ಮಾಡ್ಬೋದು. ಧನ್ಯವಾದ ಅಣ್ಣವ್ರೆ. ಥ್ಯಾಂಕ್ಸ್.